ಅವ್ರು ಬೆಂಬಲಿಸ್ತಾರೆ ಅಂತಾದರೆ ಅವರ ಇಡೀ ಕಾಂಗ್ರೆಸ್ಸಿನ ಒಳಗಡೆ ಇಂಥ ಒಂದು ಚಿಂತನೆ ಆಗಿದೆ ಅಂತಲೇ ಅರ್ಥ ಅದು. ಹಾಗಾಗಿ ನಾವೆಲ್ಲರೂ ಬಹಳ ಎಚ್ಚರದಿಂದಿರಬೇಕಾಗಿದೆ. ಸಾಮಾನ್ಯವಾಗಿ ಚುನಾವಣೆ ಎದುರಿದ್ದಾಗ ಲೇಖಾನುದಾನದ ಈ ಬಜೆಟ್ಟಿನ ಸಂದರ್ಭದಲ್ಲಿ ಯಾವುದೇ ಕೇಂದ್ರದಲ್ಲಿರುವಂಥ ಸರ್ಕಾರ ಅತ್ಯಂತ ಜನಪ್ರಿಯವಾದ ಘೋಷಣೆಯನ್ನು ಮಾಡ್ತದೆ. ಈ ಮರಿ ಖರ್ಗೆಯ ಮಾತಿನ ಬಗ್ಗೆ ಯಾರೂ ಸೀರಿಯಸ್ ಆಗೇ ಇಲ್ಲ. ಅದು ನಮಗೇನು ಹಣೆ ಬರ ಅಂತಂದರೆ ನಾವು ಮಾಧ್ಯಮದವರಾದ್ದರಿಂದ ನಾವು ಅದನ್ನೆಲ್ಲ ಸ್ವಲ್ಪ ಗಮನಿಸಲೇಬೇಕಾಗತ್ತೆ. ಅಸಂಬದ್ಧ ಮಾತುಗಾರಿಕೆಯಿಂದ ಜನ ತಪ್ಪಿಸುವ, ಜನರ ಮನಸ್ಸನ್ನು ಕುಲುಗೆಡಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಹೊರತು ಜನ ತೀರ್ಮಾನ ಮಾಡಿ ಆಗಿದೆ ಮತ್ತು ಜನರಿಗೆ ಸ್ಪಷ್ಟವಾಗ ಅದಂಥ ಒಂದು ನಿರ್ಧಾರ ಇದೆ, ತಿಳುವಳಿಕೆ ಇದೆ. ದೇಶವನ್ನು ಬಡತನದಲ್ಲಿ ಮತ್ತು ಜಾತಿ ಧರ್ಮ ಪಂಗಡಗಳ ಹೆಸರಿನಲ್ಲಿ ಸಂಪೂರ್ಣವಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅವರನ್ನು ಈ ತೊತ್ತಿನ ಹಾಗೆ ಜೀತದ ಆಳುಗಳ ಹಾಗೆ ಬಳಸ್ಕೊಂಡಂಥ ಚರಿತ್ರೆ, ಅದರ ಆಚೆ ಇನ್ನೇನಿದೆ ನಿಮ್ಮ ಹತ್ರ? ಏನು ಮಾಡಿದ್ದೀರಿ? ಮೋದಿಯವರ ಒಂದೇ ಒಂದು ಕ್ಷಣ ಗಾತ್ರದಲ್ಲೂ ನೀವು ಅವರಿಗೆ ಎದುರು ನಿಲ್ಲುವ ತಾಕತ್ತಿಲ್ಲ ನಿಮಗೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾದದ್ದು 3 ಬಹಳ ಮುಖ್ಯವಾದಂಥ ವಿಚಾರಗಳು. ಒಂದು, ಬಜೆಟ್ ಮಂಡನೆ ಆಗಿದೆ. ಆ ಬಜೆಟ್ ಬಗ್ಗೆ ಎಂದಿನಂತೆ ಕಾಂಗ್ರೆಸ್ಸು ಏನನ್ನು ಹೇಳಬೇಕೋ, ನಾವು ಏನನ್ನು ನಿರೀಕ್ಷೆ ಮಾಡಬಹುದೋ ಅದನ್ನೇ ಹೇಳಿದೆ. ಅದರ ಬಗ್ಗೆಯನ್ನು ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನು ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ಆಗ್ತಾ ಇರುವ ಅನ್ಯಾಯವನ್ನು ಗಮನಿಸಿದರೆ ನಾವು ಮುಂದಿನ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳ ಒಕ್ಕೂಟದಿಂದ ಪ್ರತ್ಯೇಕ ಭಾರತ ವಿಭಜನೆಯನ್ನು ನಾವು ಪ್ರಸ್ತಾಪನೆಯನ್ನು ಮುಂದಿಡಬೇಕಾಗತ್ತೆ ಅನ್ನುವಂಥ ಕಾಂಗ್ರೆಸ್ ಸಂಸದ DK ಸುರೇಶ್ ಕುಮಾರ್ ಅವರ ಮಾತು. ಇನ್ನೊಂದು, PCM ಮತ್ತು 40% ಲಂಚ ಭ್ರಷ್ಟಾಚಾರದ ಆರೋಪವನ್ನೇ ಜನರ ಮನಸ್ಸಿನ ಎದುರು ಬಿಂಬಿಸುವ ಮೂಲಕ 136 ಸೀಟನ್ನು ಗೆದ್ದಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರದಲ್ಲಿ ಮೈಮರಿತಾ ಇದೆ ಅನ್ನುವಂಥ ಮಾತನ್ನು ಅವರದೇ ಮಾಜಿ ಸಚಿವ ಶಾಸಕ ಬಿ ಶಿವರಾಮ್ ಅವರು ಹಾಸನದಲ್ಲಿ ಬಾಂಬನ್ನು ಹಾಕಿದ್ದಾರೆ. ಮತ್ತು ಯಥಾಪ್ರಕಾರ ಖರ್ಗೆ ಅವರು 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅನ್ನುವ ಪ್ರಶ್ನೆಯನ್ನು ಅವರದೇ ಆದ ಧಾಟಿಯಲ್ಲಿ ಕೇಳಿದ್ದಾರೆ. ಇವೆಲ್ಲವನ್ನು ಇಟ್ಟುಕೊಂಡು ನಿಮ್ಮೊಟ್ಟಿಗೆ ಒಂದಿಷ್ಟು ಮಾತನಾಡೋಣ. ಯಾಕೆಂತಂದರೆ ಕಾಂಗ್ರೆಸ್ಸಿನ ಮೂಲ ಸಂಸ್ಕೃತಿಯೇ ಭಾರತವನ್ನು ಒಡೆಯುವುದು, ಜನಸಮುದಾಯವನ್ನು ಒಡೆಯುವುದು, ಭಾವನಾತ್ಮಕವಾಗಿ ಒಡೆಯುವುದು, ಪ್ರಾದೇಶಿಕವಾಗಿ ಒಡೆಯುವುದು. ಈ ಥರ ಈ ಒಡೆಯುವ ಮನಸ್ಸಿದೆಯಲ್ಲ, ಅದು ಅವರ DNA ಇದೆ. ಅದು ಹಾಗಾಗಿ ಭಾರತವನ್ನು ಒಡೆಯುವಂಥ ಮಾತನ್ನು ಆಡ್ತಾರೆ ಅಂತ ಆದರೆ ಅದು ನಮಗೆ ಆಶ್ಚರ್ಯ ಅಲ್ಲ. ಮತ್ತೆ ಅವರು ಹಳೆ ಚಾಳೆಯನ್ನು ಶುರು ಮಾಡಿದರೆ ಹಾಗಾದರೆ ಅವರಿಗೆ ನಾವು ಎಚ್ಚರಿಕೆಯ ಗಂಟೆಯನ್ನು ಈಗಲೇ ಬಾರಿಸಬೇಕಾಗತ್ತೆ ಅನ್ನುವಂಥ ಒಂದು ದೇಶದ ಜನತೆ ಎಚ್ಚರದ ಮಾತನ್ನು, ಎಚ್ಚರದ ಪ್ರಜ್ಞೆಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಬೇಕೆ ಹೊರತು ಕಾಂಗ್ರೆಸ್ಸಿಗರು ಈ ಥರ ಮಾತಾಡ್ತಾರೆ ಅಂತ ಆದರೆ ಅದು ಅಚ್ಚರಿಯ ಮಾತಂತೂ ಖಂಡಿತ ಅಲ್ಲ. ಅದು ಅವರ ಸಂಸ್ಕೃತಿ. ಇನ್ನು ಬಜೆಟ್ನಿಂದ ಆರಂಭ ಮಾಡೋಣ. ಚುನಾವಣೆ ಎದುರಿದೆ. ಸಾಮಾನ್ಯವಾಗಿ ಚುನಾವಣೆ ಎದುರಿದ್ದಾಗ ಲೇಖಾನುದಾನದ ಈ ಬಜೆಟ್ಟಿನ ಸಂದರ್ಭದಲ್ಲಿ ಯಾವುದೇ ಕೇಂದ್ರದಲ್ಲಿರುವಂಥ ಸರ್ಕಾರ ಅತ್ಯಂತ ಜನಪ್ರಿಯವಾದ ಘೋಷಣೆಯನ್ನು ಮಾಡ್ತದೆ. ಅದು ಸಾಮಾನ್ಯವಾದ ವಾಡಿಕೆ. ಈ 75 ವರ್ಷದಲ್ಲಿ ನೀವು ಸರಾಸರಿಯನ್ನು ತೆಗೆದರೆ ನಿಮಗೆ 80%ಕ್ಕೂ ಹೆಚ್ಚು ಅದೇ ಸಿಗುತ್ತೆ, ಅಥವಾ 90ಕ್ಕೂ ಹೆಚ್ಚು ಸಿಗುತ್ತೆ. ಜನಪ್ರಿಯವಾದಂಥ ಘೋಷಣೆಗಳು ಅದು ಘೋಷಣೆಗಳಾಗೇ ಉಳಿತವೆ, ನಮ್ಗೆ ಗೊತ್ತಿದೆ ಅದು. ಆದರೆ ಈಗ ನಿನ್ನೆ ಮಂಡನೆಯಾದಂಥ ಬಜೆಟ್ ಏನಿದೆ, ನಿರ್ಮಲಾ ಸೀತಾರಾಮ್ ಅವರು ಮಂಡಿಸಿದ ಬಜೆಟ್ಟು ಅತ್ಯಂತ ಭರವಸೆಯ ಬಜೆಟ್ಟು. ಈ ಶಬ್ದವನ್ನೇ ಯಾಕೆ ಬಳಸ್ತಾ ಇದ್ದೇನೆ ಅಂತಂದರೆ ಅವರಿಗೆ ಸಂಪೂರ್ಣವಾಗಿ ನಾವು ಮುಂದಿನ ಎಲೆಕ್ಷನ್ನಲ್ಲಿ ಅತ್ಯಂತ ಭರ್ಜರಿಯಾದಂಥ ಸೀಟ್ಗಳ ಮೂಲಕ ನಾವು ಆರಿಸಿ ಬರ್ತೇವೆ ಅನ್ನುವಂಥ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದೆ ಆ ಬಜೆಟ್. ಯಾವುದೇ ಜನಪ್ರಿಯವಾದ ಘೋಷಣೆಗಳು ಇಲ್ಲ. ಮತ್ತು
ಅಧಿಕಾರಕ್ಕೆ ನಾವು ಬಂದಾಗ ನಾವು ಈಗಾಗಲೇ ಏನನ್ನು ಆರಂಭಿಸಿದ್ದೇವೆ ಅದನ್ನು ಸಂಪೂರ್ಣವಾಗಿ ಗುರಿ ಮುಟ್ಟಿಸ್ತೇವೆ ಅನ್ನುವಂಥ ಒಂದು ಮಾದರಿಯ ಬಜೆಟನ್ನು ನಿನ್ನೆ ಅವರು ಮಂಡಿಸಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಅತ್ಯಂತ ಮುಖ್ಯವಾದಂಥ ನೆಲೆಯನ್ನು, ಬೆಲೆಯನ್ನು, ಆಸ್ಪದವನ್ನು ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತಿದೆ. ನರೇಂದ್ರ ಮೋದಿಯವರು ಮೊನ್ನೆ ಲಕ್ಷದ್ವೀಪಕ್ಕೆ ಹೋಗಿ ಒಂದು ಬೀಚಿನಲ್ಲಿ ತೆಗೆದ ಫೋಟೋವನ್ನು ಮತ್ತು ಅದರ ಕ್ಯಾಪ್ಷನ್ ಹಾಕುವ ಮೂಲಕ ಅವರು ಯಾವ ರೀತಿಯ ಒಂದು ಮನೋಧರ್ಮದ ಮೂಲ ನೆಲೆಯಲ್ಲಿ ಭಾರತವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಪ್ರವಾಸೋದ್ಯಮ ನಮ್ಮ ದೇಶದ ಆರ್ಥಿಕತೆಯ ಬಹಳ ದೊಡ್ಡ ಅಸ್ತ್ರ ಮತ್ತು ನೆಲೆ ಅನ್ನೋದು ಪ್ರಧಾನಿಯವರು ಗೊತ್ತಿದೆ. ಅದು ಏಕತಾ ಪ್ರತಿಮೆಯ ಪ್ರತಿಷ್ಠಾಪನೆ ಇರಬಹುದು, ಅಥವಾ ಕಾಶಿ ಕಾರಿಡಾರ್ ಇರ್ಬೋದು, ಅಥವಾ ಈಗ ರಾಮ ಲಲ್ಲಾನ ಪ್ರತಿಷ್ಠಾಪನೆಯ ಸಂದರ್ಭ ಇರ್ಬೋದು. ಇಡೀಯದಾಗಿ ಹಿಮಾಲಯದ ತಪ್ಪಲಲ್ಲಿರುವಂಥ ನಮ್ಮ ಶಕ್ತಿ ಪೀಠಗಳು, ನಮ್ಮ ಭಾವನಾತ್ಮಕ ನೆಲೆಗಳಿಗೆ ರಸ್ತೆಯನ್ನು ಕಲ್ಪಿಸುವಂಥ ಮಹಾ ಒಂದು ಪರ್ವದ ಕೆಲಸ ಇರ್ಬೋದು. ಇವೆಲ್ಲವನ್ನು ನೀವು ಗಮನಿಸ್ತೀರಿ. ಮದುವೆಯನ್ನು ವಿದೇಶದಲ್ಲೇ ಯಾಕೆ ಹೋಗಿ ಮಾಡ್ಕೋತೀರಿ? ನಮ್ಮ ದೇಶದಲ್ಲಿ ಎಲ್ಲ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇಲ್ಲೇ ಮಾಡ್ಕೊಳ್ಳಿ, ನಮಗೆ ಅದು ಆರ್ಥಿಕವಾದಂಥ ಲಾಭ ಆಗುತ್ತೆ ಅನ್ನುವಂಥ ಸಾಮಾನ್ಯ ಒಂದು ಜ್ಞಾನವನ್ನು ಜನಕ್ಕೆ ಹಂಚುವುದರ ಮೂಲಕ ಅವರ ಇಡೀಯದಾದ ದೃಷ್ಟಿಕೋನ ಹೇಗಿದೆ ಅಂತ ನೀವು ನೋಡ್ತೀರಿ. ಮತ್ತು ಬಹಳ ಮುಖ್ಯವಾದಂಥದ್ದು ಇನ್ನೊಂದು, ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಕಾರಿಡಾರ್ ಬಗ್ಗೆ ಅವರು ಪ್ರಸ್ತಾಪಿಸಿದ್ದು. ಏನಾದರೂ ನಾಳೆ ಚೈನಾ ಪಾಕಿಸ್ತಾನ ಏನಾದರೂ ಮುಕ್ಕಾಲು ಹಾಕಿದರೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಕಾರಿಡಾರಿಗೆ ಬಹಳ ಮಹತ್ವ ಕೊಟ್ಟದ್ದು. ಹಾಗಾಗಿ ಅಭಿವೃದ್ಧಿಶೀಲವಾದಂಥ ಮತ್ತು ಅತ್ಯಂತ ಚೊಕ್ಕವಾದಂಥ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ಟು ಅವರ ಆತ್ಮಬಲವನ್ನು, ಮನೋಬಲವನ್ನು, ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಅನ್ನುವ ವಿಶ್ವಾಸವನ್ನು ಸೂಚಿಸ್ತದೆ ಅಂತ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ FKCCIನ ಮುಖ್ಯಸ್ಥರು ಬಹಳ ಅದ್ಭುತವಾಗಿ ಮಾತಾಡಿದರು. ಅದನ್ನು ನೀವು ಬೇಕಾದರೆ ಆ ತುಣುಕನ್ನು ಗಮನಿಸ್ಬೋದು. ರಾಜ್ಯದಲ್ಲೂ ಅಷ್ಟೇನೆ ಅವ್ರಿಗೆ ವಾತಾವರಣ ನಮ್ಮ ಅಕ್ಕಪಕ್ಕ ರಾಜ್ಯ ದೇಶದಲ್ಲೂ ಗಮನಿಸಿದ್ದಾರೆ. ಸೊ ಅದಕ್ಕೆ ಅವರು ಪ್ರಸ್ತಾವನೆ ಮಾಡಿರೋದು ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಕಾರಿಡಾರ್ನ. ಅದು ಉತ್ತಮವಾದ ಬೆಳವಣಿಗೆ. ನಾಳೆ ದಿನ ಈ ಕಡೆ ಪಾಕಿಸ್ತಾನ, ಮಾಲ್ಡೀವ್ಸು, ಆ ಕಡೆ ಚೈನಾ ಏನಾದರೂ ನಮಗೆ ಸ್ವಲ್ಪ ತೊಂದರೆಗಳೇನೋ ಕೊಟ್ಟರೆ ಈ ಕಾರಿಡಾರ್ ಮುಖಾಂತರ ನಾವು ವ್ಯಾಪಾರ ಸುಗಮವಾಗಿ ಹೋಗುತ್ತೆ. ನಮ್ಗೆ ಯಾವುದೇ ಅಡಚಣೆ ಅಂದರೆ ಗೌರ್ಮೆಂಟ್ ಇಸ್ ಫೋಕಸ್ಡ್ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಬೋತ್ ಎರಡನಲ್ಲೂ ಅವ್ರ ಫೋಕಸ್ ಭಾಳ ಚೆನ್ನಾಗಿದೆ. ಮಧ್ಯೆ ಈ ಮಣ್ಣೆ ಮಾಡಿರೋದಕ್ಕೆ ಪಾಪ್ಯುಲಿಸ್ಟ್ಗೆ ಹೋಗಿಲ್ಲ, ಅದಕ್ಕೆ ನಾವು ಅವ್ರಿಗೆ ಸಮರ್ಥನೆ ಮಾಡ್ತಾ ಇದ್ದೀವಿ. ಹಾಗೂ ಒಂದೇ ರಿಲೀಫ್, ಅವರು ಯಾವುದು ಟ್ಯಾಕ್ಸ್ನಲ್ಲಿ ಏನು ಬದಲಾವಣೆ ಮಾಡಿಲ್ಲ. ಸೊ ಬಜೆಟ್ಟು ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಭಾರತದ ಮತ್ತು ಆತ್ಮಭರವಸೆಯ ದ್ಯೋತಕವಾಗಿ ಕಂಡುಬಂದಿದೆ. ಹಾಗಾಗಿ ಇದರಲ್ಲಿ ವಿಶೇಷವನ್ನೇನು ನಾವು ಗಮನಿಸಬೇಕಾಗಿಲ್ಲ. ಕಾಂಗ್ರೆಸ್ಸಿಗರು ಯಥಾಪ್ರಕಾರ ನಮ್ಮ ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ಏನಿತ್ತು, ಹೇಗಿತ್ತು, GDP ಹೇಗಿತ್ತು, ಬಜೆಟ್ಟಿನ ಗಾತ್ರ ಏನಿತ್ತು, ಅದೆಷ್ಟು ಕುಗ್ಗಿದೆ, ಏನಾಗಿದೆ, ಇದೇ ಥರ ಬೊಗಳೆಯನ್ನು ಬಿಟ್ಟಿದ್ದಾರೆ. ಅದು ನೀವು ಸಿದ್ದರಾಮಯ್ಯನವರ ಪ್ರೆಸ್ ಮೀಟಿಂದ ಹಿಡಿದು ಅವರ ಎಲ್ಲ ಸಚಿವರು, ಶಾಸಕರು, MP ಗಳು ಎಲ್ಲರೂ ಮಾತಾಡಿದ್ದಾರೆ. ಆದರೆ ಇದ್ರ ಮಧ್ಯೆ ಒಂದು ವ್ಯಂಗ್ಯವೋ ಅಥವಾ ಅದನ್ನು ಹೇಗೆ ತಗೋಬೇಕೋ ಗೊತ್ತಿಲ್ಲ. ನೀವು ಅದನ್ನು ಕೇಳಿಸ್ಕೊಂಡ್ರೂ ಗೊತ್ತಾಗುತ್ತೆ. बहुत डिसिप्लिन्ड आदमी है, रूल्स फॉलो करते हैं, संविधान फॉलो करते हैं, उनकी सलाह मानना चाहिए. ಮೋದಿಯವರ ಬಗ್ಗೆ ಬಜೆಟ್ ಅಧಿವೇಶನಕ್ಕೆ ಹೋಗುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಧ್ಯಮ ಮಾತಾಡಿಸಿದಾಗ ಅವರು ಬಹಳ ಶಿಸ್ತಿನ ಮನುಷ್ಯ, ನುಡಿದಂತೆ ನಡೀತಾರೆ, ಆಮೇಲೆ ಸಂವಿಧಾನಕ್ಕೆ ಅತ್ಯಂತ ಬೆಲೆ ಕೊಡ್ತಾರೆ, ಈ ಥರದ ಮಾತನಾಡಿದ್ದಾರೆ. ಆದರೆ ಇದು ಅಚ್ಚರಿಯ ಬೆಳವಣಿಗೆ. ಅದೇ ಅವರ ಮಗ ಇಲ್ಲಿ ಹೇಳ್ತಾರೆ, 10 ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ? ಬಡತನ, ನಿರುದ್ಯೋಗ, ಇನ್ಫ್ರಾಸ್ಟ್ರಕ್ಚರ್ ಮಾಡಿದಾರ? ಏನು ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ. ಅವರು ಹೀಗೆ ಮಾತಾಡೋದು. ಈ ಮರಿ ಖರ್ಗೆಯ ಮಾತಿನ ಬಗ್ಗೆ ಯಾರೂ ಸೀರಿಯಸ್ ಆಗೇ ಇಲ್ಲ. ಆದರೆ ನಮಗೇನು ಹಣೆ ಬರ ಅಂತಂದರೆ ನಾವು ಮಾಧ್ಯಮದವರಾದ್ದರಿಂದ ನಾವು ಅದನ್ನೆಲ್ಲ ಸ್ವಲ್ಪ ಗಮನಿಸಲೇಬೇಕಾಗತ್ತೆ. ಎಂಥ ಒಂದು ಬೌದ್ಧಿಕ ಶೂನ್ಯತೆ, ಅಧ್ಯಯನ ಶೂನ್ಯತೆ ಮತ್ತು ಸುಳ್ಳು, ಹಾರಿಕೆ ಉತ್ತರ ಇವೆಲ್ಲವನ್ನು ಸೇರಿಸಿದರೆ ಅದು ಪ್ರಿಯಾಂಕ ಖರ್ಗೆ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರು ಅಂತಾರೆ. ಈ ದೇಶದಲ್ಲಿ ನಡೀತಾ ಇರುವಂಥ 10 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರು ಕಣ್ಣಿಗೆ ರಾಚುತ್ತಾ ಇದೆ. ಬೆಂಗಳೂರಲ್ಲೇ ತೆಗೆದುಕೊಳ್ಳಿ, ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತಾರೆ. ಹೆಚ್ಚೆಲ್ಲ ಬೇಡ, ನಿಮಗೊಂದು 50 ಉದಾಹರಣೆ, 100 ಉದಾಹರಣೆ ಕೊಡ್ಬೋದು, ಬಿಟ್ಬಿಡಿ.
ಬಹಳ ಸಾರಿ ಹೇಳಿದ್ದೇವೆ. ಅದು ಬೋಯಿಂಗ್ ಇರ್ಬೋದು, ಹೆಲಿಕಾಪ್ಟರ್ ತಯಾರಿಕಾ ಕಂಪನಿ ಇರ್ಬೋದು, ಅಥವಾ ಈಗ ನಿಮ್ಮ ಜಗತ್ಪ್ರಸಿದ್ಧವಾದಂಥ ನಮ್ಮ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಇರ್ಬೋದು. ಅದೆಲ್ಲವೂ ಬಿಟ್ಬಿಡಿ, ಬೇಕಾದಷ್ಟು ಸಿಗುತ್ತೆ ನಿಮಗೆ. HALಗೆ ಅವರು ಒಂದು ಅದರ ಅಪ್ಗ್ರೇಡ್ ಮಾಡಿದ್ದಿರ್ಬೋದು. ಏನು ಬೇಕು ಏನು ಬೇಡ ಎಲ್ಲವನ್ನೂ ಬೆಂಗಳೂರು ಹಬ್ಬಿಗೆ ತಂದು ಹಾಕ್ತಾ ಇದ್ದಾರೆ ಅವರು. ಅದನ್ನು ಮೊನ್ನೆ ಅವರು ಆ ಬೋಯಿಂಗಿನ ಉದ್ಘಾಟನಾ ಭಾಷಣದಲ್ಲಿ ಮುಖ್ಯಮಂತ್ರಿಯವರ ಎದುರನ್ನೇ ಒಂದು ಲಿಸ್ಟನ್ನೇ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ನಾವು ಏನನ್ನು ಕೊಟ್ಟಿದ್ದೇವೆ ಮತ್ತು ಅದು ಭವಿಷ್ಯದಲ್ಲಿ ಏನು ಲಾಭ ಆಗುತ್ತೆ ಅನ್ನೋದನ್ನು. ಅದು ಬಿಟ್ಬಿಡಿ. ಈಗ ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಖರ್ಗೆ ಅವರಿಗೆ. ನೀವು ಏನೂ ಇನ್ಫ್ರಾಸ್ಟ್ರಕ್ಚರ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಹೇಳ್ತೀರಲ್ಲ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಸರಿಯಾದ ಸಮಯದಲ್ಲಿ ಅತ್ಯಂತ ಕ್ಲಪ್ತ ಟೈಮಲ್ಲಿ ಅದನ್ನು ಮಾಡಿ ಉದ್ಘಾಟನೆ ಮಾಡಿ ಇವತ್ತು ನಾವು ಅತ್ಯಂತ ಖುಷಿಯಿಂದ 2-2.5 ಗಂಟೆ ಪ್ರಯಾಣವನ್ನು 1 ಗಂಟೆ 10 ನಿಮಿಷದಲ್ಲಿ ಮುಗಿಸ್ತೇವಲ್ಲ. ಅದು ಯಾರು ಮಾಡಿದ್ದು? ನಿಮ್ಮ ತಂದೆಯವರು ಮಾಡಿದ್ರಾ MP ಆಗಿ? ಇಲ್ಲ ತಾನೇ? 50 ವರ್ಷದ MP, 50 ವರ್ಷದ ಅನುಭವ. ಆಮೇಲೆ ಆಡಳಿತ ಸರ್ಕಾರದ ಭಾಗಿಯಾದದ್ದು ಎಷ್ಟು ಬಾರಿ? ಏನನ್ನು ಮಾಡಿದ್ರಿ? ಈ ಸರಿ ಅದರ ಹಣೆಬರ ಎಷ್ಟು ಅಂತಂದರೆ ನಿಮ್ಮ ಸ್ವಕ್ಷೇತ್ರದಲ್ಲೇ ತಂದೆಯವರು ಗೆಲ್ಲುವುದು ಬಹಳ ಗಂಭೀರವಾದ ಸವಾಲಾಗ್ಬಿಟ್ಟಿದೆ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗ. ಅವರು ಪ್ರಚಾರ ಮಾಡದೇ ಗೆಲ್ಲಬೇಕಿತ್ತು 50 ವರ್ಷದ ಅನುಭವದಲ್ಲಿ. ಅವ್ರು ಮಾಡಿದ ಕೊಡುಗೆ ಅಥವಾ ಅವ್ರು ಮಾಡಿದ ಕೆಲಸ ಏನಾದ್ರು ಇದ್ದರೆ. ಮೊದಲು ನಿಮ್ಮ ಮನೆಯ ನಿಮ್ಮ ಕಾಲು ಬುಡವನ್ನು ನೋಡ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರೇ. ಮೋದಿಯವರು ಏನು ಮಾಡಿದ್ದಾರೆ, ಏನು ಮಾಡಲಿಲ್ಲ, ಬಡತನವೋ ನಿರುದ್ಯೋಗವೋ ಅದರ ಹಣೆ ಬರವೋ ಅದೆಲ್ಲ ಅವರು 24 ಎಲೆಕ್ಷನ್ನಲ್ಲಿ ಅದನ್ನು ನೋಡ್ತಾರೆ ಅವರು. ಜನ ಅದನ್ನು ನೋಡಿ ಓಟ್ ಹಾಕ್ತಾರೆ, ಏನು ಬೇಸರ ಇಲ್ಲ. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರನ್ನು ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಮಾಧ್ಯಮಗಳು ಅದನ್ನು ಮಾಡ್ತಾ ಇದೆ. ಏನು ಮಾಧ್ಯಮ ಹೋಗಿ ದುಡ್ಡು ಕೊಟ್ಟು ಕೇಳೋದಿಲ್ವಲ್ಲ. ನಾವು BJP ಪರವಾಗಿ ಮಾತಾಡಿದ್ರೆ ನಿಮಗೆ 1000 ರೂಪಾಯಿ ಕೊಟ್ಬಿಡ್ತೇವೆ, 500 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮಾತಾಡಿಸ್ತಾರಾ? ಇಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರು ಮಾಡಿದ ಕಾರ್ಯಕ್ರಮಕ್ಕೆ ಒಬ್ಬರು ಯೂಟ್ಯೂಬ್ನವರು ಅದ್ಭುತವಾಗಿ ಚೀಮಾರಿ ಆಗ್ತಾಯಿದ್ರು. ಏನು ಎಲ್ಲ ಲೈನ್ ಬರ್ತಾ ಇದ್ದಾರೆ. ಎಲ್ಲಿ ಹೋಗ್ತೀರಮ್ಮ? ಗೊತ್ತಿಲ್ಲ. ಏನು ಕಾರ್ಯಕ್ರಮ? ಏನೋ CM ಬರ್ತಾರಂತೆ. ಯಾಕೆ? ಗೊತ್ತಿಲ್ಲ. ಇದು 50 ಜನ ಇದನ್ನೇ ಹೇಳಿದರು. ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಜನರು ಇವತ್ತು ಸೇರುವುದು ಯಾಕೆ, ಏನಾಗ್ತಾ ಇದ್ದಾರೆ ಅಂತ. ಅದೇ ನೀವು ಮೋದಿಯವ್ರ ಬಗ್ಗೆ ಕೇಳಿ, ಅದೇ ವ್ಯಕ್ತಿಗಳ ಹತ್ರ ಕೇಳಿ, ಅವ್ರು ಮಾತಾಡ್ತಾರೆ. ಹೀಗೆ ಅಸಂಬದ್ಧ ಮಾತುಗಾರಿಕೆಯಿಂದ ಜನ ತಪ್ಪಿಸುವ, ಜನರ ಮನಸ್ಸನ್ನು ಕುಲಗೆಡಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಹೊರತು ಜನ ತೀರ್ಮಾನ ಮಾಡಿ ಆಗಿದೆ. ಮತ್ತು ಜನರಿಗೆ ಸ್ಪಷ್ಟವಾಗ ಆದಂಥ ಒಂದು ನಿರ್ಧಾರ ಇದೆ, ತಿಳುವಳಿಕೆ ಇದೆ. ಮೋದಿಯವರು ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಏನು ಮಾಡಿತ್ತು, ನೀವೇನು ಕಡ್ದು ಕಟ್ಟು ಹಾಕಿದ್ದೀರಿ ಅವೆಲ್ಲವೂ ಗೊತ್ತು. ಮತ್ತು ನಿಮ್ಮ ಮನೋಧರ್ಮಕ್ಕೆ ಸರಿಯಾಗಿ ಇವತ್ತು DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಕುಮಾರ್ ಅದ್ಭುತವಾದ ಮಾತಾಡಿದಾರಲ್ಲ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಯಾವುದೇ ಸರಿಯಾದ ಅನುದಾನಗಳು ಬರ್ತಾ ಇಲ್ಲ, ನಮ್ಮ ಹಣವನ್ನೇ ನಮಗೆ ಕೊಡ್ತಾ ಇಲ್ಲ. ಆದ್ದರಿಂದ ಇದೇ ಥರ ಇದು ಮುಂದುವರೆದರೆ ದಕ್ಷಿಣ ರಾಜ್ಯಗಳೆಲ್ಲವೂ ಸೇರಿ ಪ್ರತ್ಯೇಕ ರಾಷ್ಟ್ರದ ಪ್ರಸ್ತಾಪವನ್ನು ನಾವು ಮುಂದಿಡಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ ಅಂತ. ಕೇಳಿಸ್ಕೊಳ್ಳಿ ಅದನ್ನು. ನಮ್ಮ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ರೀತಿಯ ದೇಶ ಒಡೆಯುವ ಮಾತನ್ನು ಆಡ್ತಾರೆ ಒಬ್ಬ ಸಂಸದ ಅಂತ ಆದರೆ ಇವರಿಗೆ ಏನು ಮಾಡಬೇಕು? ಇದು ದೇಶದ್ರೋಹಕ್ಕೆ ಸಮಾನ ಅಲ್ವಾ? ಇದು 47ರಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣ ಪಾಕಿಸ್ತಾನವನ್ನು ವಿಭಜನೆ ಮಾಡಿದ್ರಿ, ಭಾರತದಿಂದ ಕಾಶ್ಮೀರವನ್ನು ಪ್ರತ್ಯೇಕವಾಗಿ ಇಟ್ರಿ, ಬಾಂಗ್ಲಾ ಒಡೆದಾಯ್ತು.
ಏನು ಮಾಡ್ತಾ ಇದ್ರಿ ನೀವು? ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅಂಬೇಡ್ಕರ್ ಅಲ್ಲದೆ ಇದ್ದರೆ ಇದೇ ನೆಹರು ಅವರು ಭಾರತವನ್ನು ಎಷ್ಟು ಛಿದ್ರವಾಗಿ ಭಾಗವಾಗಿ ಮಾಡ್ತಾ ಇದ್ರು? ಏನಾಗ್ತಾ ಇತ್ತು? ಅವರು ತಾನೇ ಎಲ್ಲ ಚಿಕ್ಕ 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 ಲಕ್ಷದ್ವೀಪದಿಂದ ಹಿಡಿದು ಎಲ್ಲವನ್ನೂ ಒಳಗಾಕಿದ್ದು, ಒಗ್ಗೂಡಿಸಿದ್ದು, ಅಖಂಡ ಭಾರತ ಮಾಡಿದ್ದು. ನಿಮ್ಮ ಪ್ರಧಾನಿ ವಿದೇಶಕ್ಕೆ ಹೋಗಿ ಕೂತಿದ್ರು. ಅವರು ಒಂದೇ ಒಂದು ತಾನು ನೋಡ್ಕೊಳ್ತೇನೆ ಅಂತ ಕಾಶ್ಮೀರ ತಗೊಂಡು ಅದನ್ನು 370 ಹಾಕಿ 75 ವರ್ಷ ಭಾರತದ ಒಳಗಿದ್ದು ಅದು ಭಾರತದಿಂದ ಹೊರಗಿದ್ದಂಥ ಮುಸ್ಲಿಂ ದೇಶವಾಗಿ ಪರಿಗಣಿಸುವ ಮಟ್ಟಕ್ಕೆ ಅದನ್ನು ಬೆಳೆಸಿಟ್ರು. ಈ ಒಡೆಯುವ ಈ ನಿಮ್ಮ DNA ಸಂಸ್ಕೃತಿ ಈಗ ಮತ್ತೆ ಮಾತಾಡ್ತಾ ಇದೆ. ಇದರ ಅರ್ಥ ಏನು? ದಕ್ಷಿಣದ ರಾಜ್ಯಗಳಿಗೆ ಹಾಗಾದರೆ 75 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ? ಬಹುಕಾಲ ಆಡಳಿತ ಮಾಡಿದವರು ನೀವಲ್ಲ, ಏನು ಮಾಡಿದೆ? ಒಂದೇ ಒಂದು ಸೀಟ್ ಇಲ್ಲ. ಎಲ್ಲಿ? ಕೇರಳದಲ್ಲಿ. ಆದರೆ ಅಲ್ಲಿ ರೈಲು, ಇದು ಏನು ವಿಮಾನ ನಿಲ್ದಾಣ, ರೋಡು, ಎಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಆಯಿತು, ತಮಿಳುನಾಡಲ್ಲಿ ನೀವು ಮಾಡಿದ್ರಾ? ಬಸ್ ಸ್ಟ್ಯಾಂಡ್ ಥರ ಇತ್ತು. ನಮ್ಮ ಕೆಂಪೇಗೌಡ ಬಸ್ ಸ್ಟ್ಯಾಂಡೇ ಅದಕ್ಕಿಂತ ಚೆನ್ನಾಗಿತ್ತು ಅಲ್ಲಿಯ ವಿಮಾನ ನಿಲ್ದಾಣಕ್ಕೆ ಹೋಲಿಸಿದರೆ. ಇವತ್ತು ಅತ್ಯಂತ ಭವ್ಯವಾದಂಥ ದಿವ್ಯವಾದಂಥ ಇಡೀ ಪ್ರಪಂಚದ ಜನರೇ ಬಂದು ನೋಡುವಂಥ, ಖುಷಿಪಡುವಂಥ ರೀತಿಯಲ್ಲಿ ವಿಮಾನ ನಿಲ್ದಾಣವನ್ನು ಮಾಡಿದ್ದು ಯಾರು? ಸನಾತನ ಧರ್ಮದ ವಿರುದ್ಧ ಮಾತಾಡ್ತೀರಿ, ಮೋದಿ ವಿರುದ್ಧ ಮಾತಾಡ್ತೀರಿ, ಇಂಡಿಯಾ ಕೂಟ ಕಟ್ಕೊಂಡು ಮೋದಿಯವರಿಗೆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಸರ್ಕಾರ ಮತ್ತು ಅಲ್ಲಿ ಪ್ರತಿಪಕ್ಷ ಇದ್ದರೆ ಎಲ್ಲಿದೆ? ಅದು ತಮಿಳುನಾಡಲ್ಲಿದೆ. ಆದರೂ ಅಲ್ಲಿಯ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕೇಂದ್ರ ಸರ್ಕಾರದಿಂದ ಮಾಡಬೇಕಾದದ್ದನ್ನು 100ಕ್ಕೆ 100 ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ DKಶಿ ಅವರ ಸಹೋದರ DKಶಿ ಸುರೇಶ್ ಕುಮಾರ್ ಭಾರತವನ್ನು ವಿಭಜಿಸುವ, ಒಡೆಯುವ ಮಾತನ್ನು ಆಡ್ತಾರೆ ಅಂತಾದರೆ ಇಲೆಕ್ಷನ್ನಿನ ಸಂದರ್ಭದಲ್ಲಿ ನಿಮ್ಮ ಒಟ್ಟು ಹುನ್ನಾರ ಏನು? ನಿಮ್ಮ ಷಡ್ಯಂತ್ರ ಏನು? ಇದು ಬರೀ ಸುಮ್ಮನೆ ಬಂದ ಮಾತಲ್ಲ. ಯಾಕೆಂತಂದರೆ ಅದನ್ನು ಗಮನಿಸಿ, DK ಶಿವಕುಮಾರು ಅದನ್ನು ಸಮರ್ಥಿಸಿದ್ದಾರೆ. ಅದನ್ನು ನೋಡಿಬೇಕಾದ್ರೆ ಮಾತಾಡ್ತಾರವ್ರು. ನೀವು ಸುರೇಶ್ ಕುಮಾರ್ ಮಾತನ್ನು ಕೇಳಿ, ಅದರ ನಂತರ DK ಶಿವಕುಮಾರ್ ಮಾತನ್ನು ಕೇಳಿ, ಅದನ್ನು ಹೇಗೆ ಸಮರ್ಥಿಸ್ತಾರೆ ಅಂತ. ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು ಅಷ್ಟೇ. ಭಾರತ ಒಗ್ಗಟ್ಟಿರ್ಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀವಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ದೇಶವನ್ನು ಒಡೆಯುವ ಮಾತು. ಹಾಗಾದರೆ ನಿಮ್ಮ ಸರ್ಕಾರ ದೇಶವನ್ನು ಭಾರತ ಜೋಡೋ ಅಂತ ಹೊರಟಿದೆಯಲ್ಲ. ಒಂದು ಭಾರತ ಜೋಡೋ ಯಾತ್ರೆ ಆಯಿತು, ಭಾರತವನ್ನು ಜೋಡಿಸುವುದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ. ಆಮೇಲೆ ಭಾರತ ಜೋಡೋ ನ್ಯಾಯ ಯಾತ್ರೆ ಹೊರಟಿದೆ, ಈಗ ಹೋಗ್ತಾ ಇದೆ. ನಿಮ್ಮದು ಜೋಡೋವೋ ಚೋಡೋವೋ? ನಿಮ್ಮ ಇಂಡಿ ಕೂಟದಿಂದ ನಿಮ್ಮದು ಚೋಡೋ ಯಾತ್ರೆ ಆಯಿತು, ಅದು ಬರ್ಬಾದಾಗಿ ಹೋಯ್ತು, ಮುಗಿದೋಯ್ತು ಕತೆ. ಈಗ ನೀವು ಮಾಡ್ತಾ ಇರೋದು ಜೋಡಿಸುವ ಹೆಸರಿನಲ್ಲಿ ಹಿಂದೂ ಮುಸ್ಲಿಂಗಳ ಸಮಾಜವನ್ನು ಒಡೆತಾ ಇದ್ದೀರಿ. ರಾಮಲಲ್ಲಾನ ಪ್ರತಿಷ್ಠಾಪನೆ ಆದಮೇಲೆ ಅದು ಭಾವನಾತ್ಮಕವಾಗಿ ನಿಮ್ಮ ಎಲ್ಲ ಒಡೆಯುವಿಕೆಯನ್ನು, ಆ ಐತಿಹಾಸಿಕವಾದಂಥ ಎಲ್ಲ ಪ್ರಯತ್ನಗಳನ್ನು ಮೀರಿ ಭಾವನಾತ್ಮಕವಾಗಿ ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ ಒಂದಾಗ್ತಾ ಇದೆ. ಅದು ಜ್ಞಾನವ್ಯಾಪಿ, ಮಥುರಾ, ಕಾಶಿ ಇಂಥ ಪ್ರಕರಣಗಳು, ಅದು ಹಿಂದೂ ಪರವಾಗಿ ವರ್ಡಿಕ್ಟ್ ಬರ್ತಾ ಇರುವಂಥ ಇದೇ ಹೊತ್ತಿನಲ್ಲಿ ಸಾಲು ಸಾಲಾಗಿ ರಾಮ ಮಂದಿರಕ್ಕೆ ಹೋಗುವ ಮೂಲಕ ನಾವು ಭಾವನಾತ್ಮಕವಾಗಿ ಒಂದಾಗ್ತೇವೆ. ನಮಗೆ ದೇಶ ಮುಖ್ಯ, ಧರ್ಮ ದೇಶಕ್ಕಿಂತ ದೊಡ್ಡದಲ್ಲ. ನಾವು ಇದೇ ದೇಶಿಕರು, ಭಾರತೀಯರು. ಭಾರತ ಒಂದು ಸನಾತನ ಭಾರತ, ನಮ್ಮೆಲ್ಲರ ಮೂಲ ಪುರುಷ ರಾಮ ಅನ್ನುವಂಥ ಮಾತನ್ನು, ಉದಾತ್ತತೆಯನ್ನು, ಹೃದಯ ವೈಶಾಲ್ಯತೆಯನ್ನು, ಒಂದು ಭಾವನಾತ್ಮಕವಾದಂಥ
ಸಂಘರ್ಷದಿಂದ ಸಮನ್ವಯತೆಯ ಕಡೆಗೆ ಮುಸ್ಲಿಂ ಸಮುದಾಯ ನಡ್ಕೊಂಡು ಬರ್ತಾ ಇದೆ. ಸ್ವಯಂ ಪ್ರೇರಣೆಯಿಂದ ಅವರ ಮುಲ್ಲಾಗಳು, ಇಮಾಮ್ಗಳು ಎಲ್ಲರೂ ಬರ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಭಾರತವನ್ನು ಒಡೆಯಲಿಕ್ಕೆ ಕೊಟ್ಟಿದ್ದೀರಿ. ಅಂದರೆ ನಿಮ್ಮ ಅಸ್ತ್ರಶಸ್ತ್ರಗಳೆಲ್ಲ ಖಾಲಿಯಾಗಿದೆ. ನಿಮ್ಮ ಹತ್ರ ಇನ್ನು ಯಾವುದೇ ಒಂದು ಭಾರತ ಸರ್ಕಾರವನ್ನು ನಾವು ಮಾಡ್ತೇವೆ, ನಮಗೆ ಆಡಳಿತ ಕೊಡಿ, ನಮ್ಮ ಹಿಂದೆ ನಾವು ಹೀಗೀಗೆ ಮಾಡಿದ್ದೇವೆ, ಮುಂದೆ ಇದನ್ನು ಮಾಡ್ತೇವೆ, ಮೋದಿಯವರು ಇಷ್ಟು ಮಾಡಿದ್ರೆ ನಾವು ಅದರ ಆಚೆ ನಮ್ಮ ಇಡೀ ಭಾರತವನ್ನು ಕಟ್ಟಿ ನಿಲ್ಲಿಸ್ತೇವೆ ಅನ್ನುವಂಥ ಯಾವ ಇನ್ಫ್ರಾಸ್ಟ್ರಕ್ಚರಿನ ಭವಿಷ್ಯದ ಅಥವಾ ಭೂತದಲ್ಲಿ ನೀವು ಮಾಡಿದ ಯಾವುದೇ ನೀಲನಕ್ಷೆ ಇಲ್ಲ ನಿಮ್ಮ ಹತ್ರ. ಇರುವುದೆಲ್ಲವೂ ಭ್ರಷ್ಟಾಚಾರ, ಇರುವುದೆಲ್ಲವೂ ದೇಶದ್ರೋಹ, ಇರುವುದೆಲ್ಲವೂ ಈ ಪಟಿಂಗರೊಟ್ಟಿಗೆ ಮತ್ತು ದೇಶದ್ರೋಹಿಗಳೊಟ್ಟಿಗೆ, ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸಿದ ಪ್ರಕರಣ. ದೇಶವನ್ನು ಬಡತನದಲ್ಲಿ ಮತ್ತು ಜಾತಿ, ಧರ್ಮ, ಪಂಗಡಗಳ ಹೆಸರಿನಲ್ಲಿ ಸಂಪೂರ್ಣವಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅವರನ್ನು ಈ ತೊತ್ತಿನ ಹಾಗೆ, ಜೀತದ ಆಳುಗಳ ಹಾಗೆ ಬಳಸ್ಕೊಂಡಂಥ ಚರಿತ್ರೆ. ಅದರ ಆಚೆ ಇನ್ನೇನಿದೆ ನಿಮ್ಮ ಹತ್ರ? ಏನು ಮಾಡಿದ್ದೀರಿ? ಎಮರ್ಜೆನ್ಸಿ ತಂದ್ರಿ, ಇದನ್ನೇ ಮಾಡಿದ್ದಾನೆ. ಏನನ್ನು ಮಾಡಿದ್ರಿ? ಸಂವಿಧಾನ ರಕ್ಷಣೆ, ಸಂವಿಧಾನ ಬದ್ಧತೆ ಅಂತೀರಿ. ಸಂವಿಧಾನವನ್ನು ಬಳಸ್ಕೊಂಡು ಅದರ ಅಮೆಂಡ್ಮೆಂಟ್ ಮಾಡಿ ಪ್ರಾದೇಶಿಕ ಪಕ್ಷಗಳನ್ನು ಮತ್ತು ಬೇರೆ ಪಕ್ಷಗಳ ಅಧಿಕಾರದಲ್ಲಿದ್ದ ರಾಜ್ಯಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ್ದು ನಿಮ್ಮದೇ ಸರ್ಕಾರ, ಬೇರೆಯದ್ದೇನೂ ಇಲ್ಲ. ಚರಿತ್ರೆ ಇದೆ ಅದಕ್ಕೆ. ಈಗ ನೀವು ಮೋದಿಯವರಿಗೆ ಹೇಳ್ತೀರಿ $5 ಟ್ರಿಲಿಯನ್ ಆರ್ಥಿಕ ಸಬಲತೆಯನ್ನು ವಿಶ್ವಮಟ್ಟದಲ್ಲಿ ನಾವು 2030ರಲ್ಲಿ ತಂದೆ ತರ್ತೇವೆ ಅನ್ನುವ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ಇಡೀ ದೇಶದ ಅಭಿವೃದ್ಧಿಗಾಗಿ ಅಲ್ಲಿ ಹೋರಾಡ್ತಾ ಇದ್ದರೆ, ನೀವು ಇಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದೀರಿ, ಅವರನ್ನು ಇಳಿಸುವ ಭಜನೆ. ರಾಮನೂ ಬೇಡ ನಿಮಗೆ, ಮೋದಿಯೂ ಬೇಡ, ದೇಶದ ಅಭಿವೃದ್ಧಿಯೂ ಬೇಡ. ಕೇವಲ ಅಲ್ಪಸಂಖ್ಯಾತರ ಓಟನ್ನೊಂದು ಗಟ್ಟಿಯಾಗಿ ಹಿಡ್ಕೊಂಡು ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ, ನೀವೇ ದೇಶವನ್ನು ರಕ್ಷಿಸಬೇಕು, ನೀವು ನಮಗೆ ಅಧಿಕಾರಕ್ಕೆ ತಂದಂಥ ಒಂದು ಕೆಲಸವನ್ನು ನೀವು ಮಾಡಿದ್ದೀರಿ. ಈ ಥರದ ಮಾತಾಡುವ ಮೂಲಕ ವಿಕ್ಷಿಪ್ತ ಮತ್ತು ಉದ್ವಿಗ್ನ ರಾಜಕೀಯವನ್ನು ಮಾಡುವ ಮೂಲಕ ಸಾಮಾಜಿಕರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡದಿದ್ದರೆ, ಬಿಟ್ಟಿ ಭಾಗ್ಯಗಳ ಮೂಲಕ ಕರ್ನಾಟಕದ ಆರ್ಥಿಕ ಬೆನ್ನೆಲುಬನ್ನು ನೀವು ಮುರಿದಿದ್ದರೆ ಅದರ ಶ್ರೇಯಸ್ಸು ನಿಮಗೆ ಸಲ್ಲಬೇಕು. ಅದಕ್ಕೆ ತಕ್ಕಾಗಿ ನೋಡಿ ಬಿ ಶಿವರಾಮ್ ಹೇಳ್ತಾರೆ, ನೀವು ಮಾಡಿದ್ದು ನಿಮಗೇ ಅಂಟುತ್ತದೆ ರೀ. ಆ ಕಾಲದಲ್ಲೇ ಇದ್ದೇವೆ ನಾವೀಗ. ಇಂಡಿ ಕೂಟ ಅಂದರೆ ಇಂಡಿಯಾ ಅಂತ ಹೆಸರಿಟ್ಕೊಂಡು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಏನು ಅದ್ಭುತವಾದಂಥ ಗೆದ್ದೇ ಬಿಟ್ಟೆವು ನಾವು ಅಂತ ಹೊರಟ್ರಲ್ಲ, ಏನಾಯ್ತು ಈಗ ನಿಮ್ಮ ಪರಿಸ್ಥಿತಿ? ಎಲ್ಲ ಕಡೆ ಸಂಪೂರ್ಣವಾಗಿ ನಿಮ್ಮನ್ನು ಬಿಟ್ಟು ಚದುರಿ ಚಿತ್ರಾನ್ನ ಆಗೋಯ್ತು. ಆ ಜಾರ್ಖಂಡದ ಇಡೀ ಮುಖ್ಯಮಂತ್ರಿಯನ್ನೇ ಸೊರೆನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿಯ ಹೈ ಡ್ರಾಮಾ, ಅಲ್ಲಿಯ ರಾಜಕೀಯ ನೋಡಿದರೆ ಆಹಾ. ನಿಮ್ಮ ಕಾಂಗ್ರೆಸ್ಸಿನವ್ರದ್ದು ತುಂಡು 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 ಕೆಲವು ದ್ವೀಪಗಳಿದೆ, ಅದನ್ನೂ ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ನಿಮಗೆ. ನಿತೀಶ್ ಕುಮಾರ್ದು ಏನಾಯಿತು? ಅಲ್ಲಿ ಇನ್ನೂ ನಿಮ್ಮ 7 ಜನ ಇವ್ರದ್ದು ಯಾರ್ದು ಶಾಸಕರದು ಇನ್ನೂ ಪತ್ತೆ ಇಲ್ಲ, ನಿಮಗೆ ಕೈಗೆ ಸಿಗ್ತಾ ಇಲ್ಲ ಅವರು. ಯಾಕೆಂದರೆ ಅವರೆಲ್ಲರಿಗೂ ಅರ್ಥ ಆಗಿದೆ, ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ. ಯಾಕೆಂದರೆ ಬೇಸೇ ಇಲ್ಲ, ಸುಳ್ಳು ಹೇಳೋದು, ಮಾತಿಗೆ ಮೋದಿಯವರನ್ನು ಬೈಯೋದು, ಎಲ್ಲೋ ಅಪರೂಪಕ್ಕೆ ಯಾವ ಮಗ್ಲಲ್ಲಿ ಎದ್ದಿದ್ರೋ ಗೊತ್ತಿಲ್ಲ, ಅಥವಾ ಜ್ಞಾನೋದಯ ಆಗ್ಬಿಟ್ಟಿದೆ ದಿಢೀರನೆ. ಯಾಕೆಂದರೆ ಬುದ್ಧ ಧರ್ಮಕ್ಕೆ ಸೇರಿದವರಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆದ್ದರಿಂದ ಜ್ಞಾನೋದಯ ಆಗಬಾರ್ದು ಅಂತೇನಿಲ್ವಲ್ಲ, ಅದಕ್ಕಾಗಿ ಅವರು ಮೋದಿಯವರನ್ನು ಹೊಗಳ್ಬಿಟ್ಟಿದ್ದಾರೆ. ಒಂದು ರಚನಾತ್ಮಕವಾದಂಥ ವಿಮರ್ಶೆ, ಒಂದು ರಚನಾತ್ಮಕವಾದಂಥ ಪ್ರತಿಪಕ್ಷವಾಗಿ ಕೆಲಸ ಮಾಡಿದ್ದಿದ್ರೆ ನಿಮ್ಮ ಮಾತನ್ನು ದೇಶ ಗಂಭೀರವಾಗಿ ಗಮನಿಸ್ತಾ ಇತ್ತು. ಈಗ ಯಾರೂ ಗಂಭೀರವಾಗಿ ಗಮನಿಸುವ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ನೋಡಿ ಬಿ ಶಿವರಾಮ್ ಹೇಳ್ತಾರೆ, ಹಾಸನದಲ್ಲಿ ಗುಡುಗಿದ್ದಾರೆ ಅವರು, ಮುಖ್ಯಮಂತ್ರಿಗಳು ಎದುರೇ ಹೇಳಿದ್ದೇವೆ ನಾವು ಸೋತವರೆಲ್ಲ ಸೇರಿ 40% ಲಂಚ, 40% ಭ್ರಷ್ಟಾಚಾರ ಅಂತ ಹೇಳ್ಕೊಂಡು ಬಂದ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಅವ್ರಿಗಿಂತ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅವ್ರ ಮಾತನ್ನು ಕೇಳಿ. ಏನ್ ಮಾಡವತ್ತಿ ಹಿಂಗಾಗಿದ್ದು ಸರಿ ಇಲ್ಲ ಅಂತವ. ಹೌದ್ರಿ, ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರವಾಗಿ ಹೇಳಿದೆ. ಅಷ್ಟು ಹೇಳಲಿಲ್ಲ, ಮುಖ್ಯಮಂತ್ರಿ ಎದುರುಗಡೆ ಇನ್ನೊಂದು ಹೇಳಿದೆ, ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ, ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ, ಸರಿ ಬುದ್ಧಿ ಹೇಳಿ ಅಂದೆ.
ನೇರವಾಗಿ ಹೇಳಿದೆ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು. ಇದನ್ನ ನೇರವಾಗಿ ಹೇಳಿದ್ರೆ ನಾನು ನಿಷ್ಠುರವಾದಿ. ಇಷ್ಟು ಆಕ್ರೋಶ ಆಗಕ್ಕೆ ನನ್ನ ಮೇಲೆ ಇದೇ ಕಾರಣ. ಕೇಳಿಸ್ಕೊಂಡ್ರಲ್ಲ, ಇದು ಬಿಜೆಪಿಯವರ ಆರೋಪ ಅಲ್ಲ. ಒಂದು ಸೂಕ್ಷ್ಮವಾದ ಪ್ರಕರಣ, ಕೆರೋಡಿ ಗ್ರಾಮದ ಧ್ವಜ ಪ್ರಕರಣ, ಅದನ್ನು ಎಷ್ಟು ಕೆಟ್ಟದಾಗಿ ಹ್ಯಾಂಡಲ್ ಮಾಡಿದ್ರಿ. ಮತ್ತೆ ಹೇಳ್ತೀರಿ JDSನವರು BJPಯವರು ಸೇರಿ ರಾಜಕೀಯ ಮಾಡ್ತಾರೆ. ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅದರ ಇಡೀ ವಿವರಗಳು ಬಂದಿದೆ. ನಿಮ್ಮದೇ ಪಕ್ಷದವರು ಕ್ಯಾಕರ್ಸ್ ಹೋಗಿದ್ದಾರೆ. ಇಂಥ ಒಂದು ಅಂದರೆ ರಾಜಕೀಯ ರಾಜಕೀಯ ರಾಜಕೀಯ, ವೋಟ್ ಬ್ಯಾಂಕ್ ರಾಜಕೀಯ, ಅದಕ್ಕಾಗಿ ಏನು ಬೇಕಾದ್ರೂ ನಾವು ಮಾಡ್ತೇವೆ ಅಂತ, ದೇಶವನ್ನು ಒಡೆತೇವೆ. ಮೋದಿಯನ್ನು ಇಳಿಸಬೇಕು ಅಂತೇಳಿ ಮೋದಿ ಕೈಕಾಲು ಹಿಡಿದೊಂದು ಇಳಿಸುವುದಿಲ್ಲ ನೀವು, ಬಾಕಿಯೆಲ್ಲ ಮಾಡ್ತೀರಿ. ಆದರೆ ಮೋದಿಯವರ ಒಂದೇ ಒಂದು ಕ್ಷಣ ಗಾತ್ರದಲ್ಲೂ ನೀವು ಅವರಿಗೆ ಎದುರು ನಿಲ್ಲುವ ತಾಕತ್ತಿಲ್ಲ ನಿಮಗೆ. ನಾರಿ ಶಕ್ತಿ ಪ್ರದರ್ಶನ ಅಂತ ಬಾಯಲ್ಲಿ ಹೇಳಿದ್ದಲ್ಲ, ಜನವರಿ 26ರ ಪರೇಡ್ ನೋಡಿ, ಅದನ್ನು ಹೇಗೆ ಇಡೀ ದೇಶದಲ್ಲಿ ನಮ್ಮ ಸ್ತ್ರೀ ಶಕ್ತಿ ನಾರಿ ಶಕ್ತಿ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಇಡೀ ದೇಶ ಭಾವುಕವಾಗಿ ಕಣ್ಣು ತುಂಬಿಕೊಂಡು ನೋಡುವಂಥ ಸಾರ್ಥಕ ಕ್ಷಣವನ್ನು ಈಗ ನಾವು ಮೊನ್ನೆ ನೋಡಿದೆವು. ನಿಮ್ಮಿಂದ ಆಯ್ತಾ? ಇದು ಆಯ್ತಾ? ಮಾತೆತ್ತಿದ್ರೆ ಈಗ ಅಖಂಡ ಭಾರತದ ಏನೋ ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ಏನೋ ಭಾರತವನ್ನು ಇವರು ಭಾವನಾತ್ಮಕವಾಗಿ ಏನೋ ಸೇರಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾರಾದರೂ ಭ್ರಮಿಸಿದ್ದಿದ್ರೆ DK ಸುರೇಶ್ ಅವರ ಮಾತನ್ನು ಕೇಳಿ ಇವತ್ತು ಆಘಾತ ಆಗಿರುತ್ತೆ. ಭಾರತವನ್ನು ಒಡೆಲಿಕ್ಕೆ ಹೊರಟಿದ್ದೀರಿ. ಈಗ 75 ವರ್ಷದ ಸ್ವತಂತ್ರ ಭಾರತವನ್ನು 370 ತೆಗೆದು ಕಾಶ್ಮೀರವನ್ನು ಒಳಗೆ ಹಾಕ್ಕೊಂಡು ಅದನ್ನು ದೇಶದೊಳಗಡೆ ತಂದು ಪಾಕಿಸ್ತಾನಕ್ಕೂ ಒಂದು ಗತಿ ಕಾಣಿಸ್ಬೇಕು ಅಂತ ಹೊರಟಂಥ ಕೇಂದ್ರ ಸರ್ಕಾರ ಟೊಂಕ ಕಟ್ಟಿದರೆ, POKಯನ್ನು ಒಳಗೆ ಹಾಕ್ಕೋಬೇಕು ಅಂತ ಅಲ್ಲಿ ಪ್ರಯತ್ನ ನಡೀತಾ ಇದ್ದರೆ ನೀವೇನು ಮಾಡ್ತಾ ಇದ್ದೀರಿ? ದಕ್ಷಿಣ ರಾಜ್ಯಗಳ ಮೂಲಕ ದಕ್ಷಿಣ ಭಾರತದ ಒಂದು ಇಡೀದಾದಂಥ ಬೆಲ್ಟನ್ನು ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದೀರಿ. ಎಂಥ ಭಯಾನಕವಾದ ಆಲೋಚನೆ ಇದು, ಮನೆಮುರುಕ ಆಲೋಚನೆ ಇದು. ಇದರ ವಿರುದ್ಧ DK ಸುರೇಶ್ ಅವರ ಮೇಲೆ ಕೇಸ್ ಹಾಕಬೇಕು, ಅದಕ್ಕೆ ಬೆಂಬಲಿಸಿದವ್ರ ಮೇಲೂ ಕೇಸ್ ಹಾಕಬೇಕು. ಇಲ್ಲದಿದ್ದರೆ ಶಿವಕುಮಾರ್ ಯಾಕೆ ಬೆಂಬಲಿಸ್ತಾರೆ? ಅವರು ಬೆಂಬಲಿಸ್ತಾರೆ ಅಂತಾದರೆ ಅವರ ಇಡೀ ಕಾಂಗ್ರೆಸ್ಸಿನ ಒಳಗಡೆ ಇಂಥ ಒಂದು ಚಿಂತನೆ ಆಗಿದೆ ಅಂತಲೇ ಅರ್ಥ ಅದು. ಹಾಗಾಗಿ ನಾವೆಲ್ಲರೂ ಬಹಳ ಎಚ್ಚರದಿಂದಿರಬೇಕಾಗಿದೆ. ಕೇವಲ ದೇಶವನ್ನು ಭ್ರಷ್ಟಾಚಾರದಿಂದ, ಸ್ವಜನ ಪಕ್ಷಪಾತದಿಂದ ಅಥವಾ ವಿದೇಶಿ ದೇಶದ್ರೋಹಿ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ಇಡೀ ದೇಶವನ್ನೇ ನಿರ್ಬಲಗೊಳಿಸುವ ಈ ತೀರದ ಆಲೋಚನೆಗಳಷ್ಟೇ ಅಲ್ಲ, ದೇಶವನ್ನೂ ವಿಭಜನೆಗೊಳಿಸುವಂಥ ಒಂದು ಮನಸ್ಸು, ಅವರ ಯೋಚನೆ ಭಾಳ ಪ್ರಬಲವಾಗಿದೆ ಅನ್ನೋದು ಇವತ್ತು ಅವರ DK ಅವರ ಸಹೋದರನ ಮಾತಿನ ಮೂಲಕ, ಸುರೇಶ್ ಕುಮಾರ್ ಅವರ ಮಾತಿನ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಬೆಂಕಿ ಇಲ್ಲದೇ ಹೊಗೆ ಆಡುವುದಿಲ್ಲ. ಹೊಗೆ ಆಡುತ್ತೆ ಅಂತ ಆದರೆ ಅಲ್ಲಿ ಬೆಂಕಿ ಇದೆ. ಸುರೇಶ್ ಕುಮಾರ್ ಹೇಳ್ತಾರೆ ಅಂತಾದರೆ ಅಲ್ಲೊಂದು ಚಿಂತನೆ ಆಗಿದೆ. ಅವರಿಗೆ ಬೇರೆ ಯಾವುದೂ ಇಲ್ಲ. ಈಗ ಇದೊಂದು ಅಸ್ತ್ರ ಇದೆ. ಇಂಥ ನೀಚ ರಾಜಕೀಯವನ್ನು ಮಾಡ್ತಾ ಬಂದಿದ್ದರಿಂದಲೇ ಒಂದು 138 ವರ್ಷದ ಇತಿಹಾಸ ಇರುವಂಥ ಪಕ್ಷ ಇವತ್ತು ಇಂಥ ಹೀನಾಯ ಸ್ಥಿತಿಗೆ ಬಂದಿರೋದು. ನಿಮಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಧರ್ಮದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಅಖಂಡತೆ ಬಗ್ಗೆ ಕಾಳಜಿ ಇಲ್ಲ, ಇಲ್ಲಿಯ ಸನಾತನ ಧರ್ಮದ ಬಗ್ಗೆ ಕಾಳಜಿ ಇಲ್ಲ. 110ಕ್ಕೂ ಹೆಚ್ಚು ಕೋಟಿ ಜನ ಇರುವಂಥ ಬಹುಸಂಖ್ಯಾತರ ಎದೆಮೆಟ್ಟಿ 75 ವರ್ಷ ನಡೆದು ಬಂದಿರಿ. ನಮ್ಮ ಧಾರ್ಮಿಕ ಆಚರಣೆ ಮತ್ತು ನಮ್ಮ ಇಡೀದ ಆರಾಧನಾ ಸಂಸ್ಕೃತಿಗೆ ಏನೇನೆಲ್ಲ ಮಾಡಬಹುದು ಅದೆಲ್ಲ ಅಮೆಂಡ್ಮೆಂಟ್ ತಂದ್ರಿ ಸಂವಿಧಾನದಲ್ಲಿ. ಆದರೆ ಈ ಸಂಸ್ಕೃತಿ ಬಂಜೆ ಅಲ್ಲ, ನೆನಪಿಡಿ. ನಾವು ನಂಬಿದ್ದು ಕಲ್ಲು ದೇವರಲ್ಲ, ನಮ್ಮ ನಂಬಿಕೆಯ ನೆಲೆ ಅಂತಹ ದುರ್ಬಲ ಅಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ರಕ್ಷಣೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದಕ್ಕೆ ಇವತ್ತಿನ ಮೋದಿ ಸರ್ಕಾರದ ಇಡೀ ಬೆಳವಣಿಗೆ ಸಾಕ್ಷಿ. 500 ವರ್ಷದ ನಂತರ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆ ಇಂಥ ವೈಭವಯುತವಾಗಿ ನಡೆದದ್ದು. ಆಮೇಲೆ ಅಲ್ಲಿಗೆ ಮುಸ್ಲಿಂ ಬಾಂಧವರ ತಂಡ ಬರ್ತಾ ಇರುವಂಥದ್ದು. ಇದು ಅದ್ಭುತವಾದ ಬೆಳವಣಿಗೆ. ಇದು ಈ ನೆಲ ಸಂಸ್ಕೃತಿಯ
ಒಂದು ಪ್ರಭಾವ ಅಂತ ಭಾವಿಸಿ ನೀವು. ನಿಮಗೆ ದೇಶ ಒಡೆಯುವ ಅವಕಾಶವೂ ಸಿಗುವುದಿಲ್ಲ, ಮನಸ್ಸು ಒಡೆಯುವ ಅವಕಾಶವೂ ಸಿಗುವುದಿಲ್ಲ. ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯದ ಇಡೀ ನಿಮ್ಮ ಅಲ್ಪಸಂಖ್ಯಾತರ ಅಸ್ತ್ರಶಸ್ತ್ರಗಳು ನಿಮ್ಮ ಕಣ್ಣೆದುರೇ ಭಸ್ಮವಾಗ್ತವೆ. ನೆನ್ಪಿಡಿ, ಈ ಬಜೆಟ್ಟಿನ ಆಂತರ್ಯದಲ್ಲಿರುವಂಥ ವಿಶ್ವಾಸ ಇದೆಯಲ್ಲ ಇವತ್ತು, ಆತ್ಮವಿಶ್ವಾಸ, ದೂರದರ್ಶಿತ್ವ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಆ ಸ್ಪಷ್ಟತೆ, ಅದು ಅವರ ಅಭಿವೃದ್ಧಿ ರಾಜಕೀಯದ ಮತ್ತು ದೇಶ ಪ್ರೇಮದ, ಸಂಸ್ಕೃತಿ ಪ್ರೇಮದ, ಸನಾತನ ಧರ್ಮದ ಪ್ರೇಮದ, ನುಡಿದಂತೆ ನಡೆದಿದ್ದೇವೆ ನಡೀತೇವೆ ಅನ್ನುವಂಥ ದೀಕ್ಷೆಯ ಆ ತೊಟ್ಟು ಅವರು ಇಲ್ಲಿವರೆಗೆ ನಡ್ಕೊಬಂದ್ರಲ್ಲ, ಅದರ ಸಾಕ್ಷ್ಯ ಪ್ರಜ್ಞೆ ಅದು. ಅಂಥ ಆ ಒಂದು ದೀಕ್ಷಾ ಪ್ರಜ್ಞೆ ಎದುರು, ಅಂಥ ಒಂದು ಧೀಮಂತಿಕೆ ಎದುರು ನೀವು ಹೂಂಕರಿಸೋದು ಬಿಡಿ, ನಿಲ್ಲುವ ಯೋಗ್ಯತೆ ನಿಮಗಿಲ್ಲ. ಯಾಕೆಂತಂದ್ರೆ ನೈತಿಕವಾಗಿ ಅಂಥ ಅಧಪತನದಲ್ಲಿದ್ದೀರಿ. ಕಣ್ಣಿಗೆ ನೀವು ಬಟ್ಟೆ ಕಟ್ಟಿಕೊಂಡದಷ್ಟೇ ಅಲ್ಲ, ಇಡೀ ದೇಶಕ್ಕೆ ಬಟ್ಟೆ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರಿ ನೀವು. ಹಾಗಾಗಿನೇ ನಿಮ್ಮ ಇಡೀ ಅಸ್ತಿತ್ವವೇ ಇವತ್ತು ಅಪಾಯದಲ್ಲಿದೆ. ನೆನಪಿಡಿ, ಬಾಯಿ ಬಂದ ಹಾಗೆ ಮಾತಾಡೋದು, ಆಮೇಲೆ ರಾಜಕೀಯಕ್ಕಾಗಿ ಇಡೀ ದೇಶವನ್ನು ಬಳಸ್ಕೊಳ್ಳುವಂಥ ಆ ಫಟಿಂಗತನ, ಕ್ಷುದ್ರತೆ, ದೇಶದ್ರೋಹ, ಇದಕ್ಕೆಲ್ಲ ಏನು ಜನ ಮನ್ನಣೆ ಕೊಡ್ತಾರೆ ಅಂತ ಭಾವಿಸಿದ್ರಾ? ನೋ, ಜನ ಬಹಳ ಎಚ್ಚೆತ್ತಾಗಿದೆ. ನಿಮ್ಮ ಎಲ್ಲ ದಗಲ್ಬಾಜಿತನವನ್ನು ನೋಡಿ ಆಗಿದೆ, ನಿಮ್ಮ ಎಲ್ಲ ದುಷ್ಟತೆಯನ್ನು ನೋಡಿ ಆಗಿದೆ. ನೋಡಿ ನೋಡಿ ಹೇಸಿದೆ ಜನ. ನೀವು ಕೊಟ್ಟ ಬಿಟ್ಟಿ ಭಾಗ್ಯವನ್ನೇ ನಿಮ್ಮ ಮುಸುಡಿಗೆ ವಾಪಸ್ ಒಗಿತಾ ಇದ್ದಾರೆ. ನೀವು ಬಿಟ್ಟಿ ಭಾಗ್ಯವನ್ನು ನಿಲ್ಲಿಸ್ತೇನೆ ಅಂತ ಘೋಷಣೆ ಮಾಡಿದ್ದೀರ, ಅದು ಪ್ರಶ್ನೆ ಬೇರೆ. ನೀವು ಜನದ್ರೋಹಿಗಳು, ನಂಬಿಕೆ ದ್ರೋಹಿಗಳು. ಎಲೆಕ್ಷನ್ ಆಗಲೇ ಗೊತ್ತಾಗುತ್ತೆ, ನಿಮ್ಮ ಎಲ್ಲ ನಿಜ ಬಣ್ಣ ಹೊರಗೆ ಬರ್ತದೆ. ಅಲ್ಲಿವರೆಗೆ ನಾವು ಕಾಯಬೇಕಷ್ಟೆ. ಅಲ್ಲಿವರೆಗೆ ನಿಮ್ಮ ಆಟವನ್ನೆಲ್ಲ ಬಹಳ ಅದ್ಭುತವಾಗಿ ನೋಡುವಂಥ ಒಂದು ಸದಾವಕಾಶ, ಒಂದೇ ಒಂದು ಅವಕಾಶ, ಮರೆಬೇಡಿ ಅಂತ ನಮ್ಗೆ ಹಿಂದೆ ಬರ್ತಿತ್ತಲ್ಲ, ಯಕ್ಷಗಾನಕ್ಕೂ ನಾಟಕಕ್ಕೂ ಸಿನಿಮಾಕ್ಕೆಲ್ಲ, ಮರೆತು ಮರುಗದಿರಿ ಅಂತಲ್ಲ, ಅದೇ ಥರದ ಒಂದು ಆಟವನ್ನು ನೋಡಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. 2024ರ ಎಲೆಕ್ಷನ್ ಅವಸಾನದ ಆಟ. ಕಾಂಗ್ರೆಸ್ಸಿಗಾದರೆ ಅಭಿವೃದ್ಧಿ ರಾಜಕೀಯಕ್ಕೆ ಜನರ ಶ್ರೇಯರಕ್ಷೆಯ ಮೂಲಕ 400ಕ್ಕೂ ಹೆಚ್ಚು ಸೀಟುಗಳ ಮೂಲಕ ಮತ್ತೆ ಮೋದಿ ಅಧಿಕಾರಕ್ಕೆ ಬರುವಂಥ ಒಂದು ಸುಯೋಗವನ್ನು ನೋಡಲಿಕ್ಕೂ ಜನ ಕಾದಿದ್ದಾರೆ. ನಮಸ್ತೆ.